ಇನ್ನು ನಟಿ ರಮ್ಯಾಗೆ ಅಶ್ಲೀಲ ಮೆಸೇಜ್ ಮಾಡಿದ್ದಂಥ ಮತ್ತೋರ್ವನನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಕೊಪ್ಪಳದ ಸಿಂಗನಾಳ ಗ್ರಾಮದ ಯುವಕನನ್ನ ಬಂಧನ ಮಾಡಲಾಗಿದೆ. ಬೆಂಗಳೂರು ಸೈಬರ್ ಕ್ರೈಂ ಪೊಲೀಸರು ಕಾರ್ಯಾಚರಣೆಯನ್ನ ಮಾಡಿ ಮಂಜುನಾಥ್ ಎಂಬಾತನನ್ನ ಅರೆಸ್ಟ್ ಮಾಡಿದ್ದಾರೆ. ಈ ಮೂಲಕ ಅಶ್ಲೀಲ ಕಾಮೆಂಟ್ ಕೇಸ್ನಲ್ಲಿ ಇದುವರೆಗೂ 5ರನ್ನ ಅರೆಸ್ಟ್ ಮಾಡಿದ ಹಾಗಾಗಿದೆ. ನಟ ದರ್ಶನ್ರ ಫ್ಯಾನ್ಸ್ ನಾವು ಅಂತ ಹೇಳಿಕೊಂಡು ನಟಿ ರಮ್ಯಾ ವಿರುದ್ಧ ಅಶ್ಲೀಲವಾಗಿ ಕಾಮೆಂಟ್ಗಳನ್ನ ಮಾಡಿದ್ದವರು ಇವರೆಲ್ಲ. ಕೆಟ್ಟು ಕೊಳಕಾಗಿ ಮೆಸೇಜ್ ಅನ್ನ ಮಾಡಿದ್ರು, ಏನೇನೋ ಅಸಭ್ಯವಾಗಿ ಮೆಸೇಜ್ಗಳನ್ನ ಮಾಡಿದ್ರು. ಅಂಥವರ ವಿರುದ್ಧ ಕಾನೂನು ಹೋರಾಟದ ಮೊರೆ ಹೋದಂತಹ ನಟಿ ರಮ್ಯಾ ಅವರು 43 ಇನ್ಸ್ಟಾ ಐಡಿಗಳನ್ನ ಉಲ್ಲೇಖಿಸಿ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು ಸೆಂಟ್ರಲ್ ಸೈಬರ್ ಕ್ರೈಂ ಪೊಲೀಸರಿಗೆ. ಕಾರ್ಯಾಚರಣೆಯನ್ನ ಆರಂಭ ಮಾಡಿದಂತಹ ಸೈಬರ್ ಕ್ರೈಂ ಪೊಲೀಸರು ಈಗ 5ನೇ ವ್ಯಕ್ತಿಯನ್ನ ಬಂಧಿಸಿದ್ದಾರೆ. ಆತನ ಫೋಟೋ ಗಮನಿಸ್ತಾ ಇದ್ದೀರಿ. ಕೊಪ್ಪಳದ ಮಂಜುನಾಥ್ ಎಂಬಾತ ಆತನನ್ನ ಅರೆಸ್ಟ್ ಮಾಡಿದ್ದಾರೆ. ಆ ಮೂಲಕ ಇಡೀ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಆ 43 ಅಕೌಂಟ್ಗಳ ಡೀಟೇಲ್ಸ್ ಕೊಟ್ಟಿದ್ರು ನಟಿ ರಮ್ಯಾ. ಅದರಲ್ಲಿ 5 ಅಕೌಂಟ್ಗಳ ಅಡ್ಮಿನ್ಗಳನ್ನ ಅರೆಸ್ಟ್ ಮಾಡಿದ ಹಾಗಾಗಿದೆ. ಒಟ್ಟು 5ರನ್ನ ಅರೆಸ್ಟ್ ಮಾಡಲಾಗಿದೆ. ಬೆಂಗಳೂರಿನ ಸೈಬರ್ ಕ್ರೈಂ ಟೀಮ್ ಕಾರ್ಯಾಚರಣೆಯನ್ನ ಮಾಡಿ ಕೊಪ್ಪಳಕ್ಕೆ ಬಂದು ಕೊಪ್ಪಳದಿಂದ ನಟಿ ರಮ್ಯಾಗೆ ಇನ್ಸ್ಟಾಗ್ರಾಂನಲ್ಲಿ ಅಶ್ಲೀಲವಾಗಿ ಮೆಸೇಜ್ ಮಾಡಿದ್ದಂತಹ ಈ ಮಂಜುನಾಥ್ ಎಂಬಾತನನ್ನ, ಕೊಪ್ಪಳದ ಸಿಂಗನಾಳ ಗ್ರಾಮದವನು ಈ ಮಂಜುನಾಥ್, ಆತನನ್ನ ಹುಡುಕಿ ಆತನನ್ನ ಬಂಧಿಸಿ ಸದ್ಯ ಆತನ ವಿಚಾರಣೆಯನ್ನ ಮಾಡ್ತಿದ್ದಾರೆ ಸೈಬರ್ ಕ್ರೈಂ ಪೊಲೀಸರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.